ಸಾಕಷ್ಟು ರೀತಿಯ ಒಂದಷ್ಟು ಚರ್ಚೆಗಡೆ ಮಾಡಿಕೊಡ್ತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ. ಅಯ್ಯೋ, ನಾವು ಇಷ್ಟು ದಿನಗಳ ಕಾಲ ಉತ್ತಮ ಆಹಾರ ಸಿಗುತ್ತೆ ಅಂತ ದುಬಾರಿ ಬೆಲೆ ಆದರೂ ಸರಿ ಒಂದು ಹೈಫೈ ಹೋಟೆಲ್ಗೆ ಹೋಗೋಣ, ಐಷಾರಾಮಿ ಹೋಟೆಲ್ಗೆ ಹೋಗೋಣ ಅಂತ ಭಾವಿಸುವವರೇ ಹೆಚ್ಚು. ಕುಮಾರ್ ಅವರೇ, ಬಹುಶಃ ನಿಜವಾದ ಒಂದು ಆರೋಗ್ಯದ ಕಾಳಜಿ, ಸಾರ್ವಜನಿಕರ ಒಂದು ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ನಡೆಸಿರುವಂಥ ದಾಳಿನ ಇದು. ಕೇವಲ ಪ್ರಚಾರಕ್ಕೋಸ್ಕರ ನಡೆಸ್ತಾ ಇರುವಂಥ ದಾಳಿನ. ಇಷ್ಟು ದಿನ ಯಾಕೆ ಸುಮ್ಮನೆ ಇತ್ತು ಆಹಾರ ಇಲಾಖೆ? ಇದು ಸದ್ಯಕ್ಕೆ ಸಾರ್ವಜನಿಕರಿಂದ ಎದುರಾಗ್ತಾ ಇರುವಂಥ ಪ್ರಶ್ನೆ. ಇಷ್ಟು ದಿನ ಗೊತ್ತೇ ಇರಲ್ವಾ ಆರೋಗ್ಯ ಇಲಾಖೆಗೆ? ಈ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಇಲ್ಲ, ಹಾಗೇನಿಲ್ಲ. ಕಳೆದ ನಮ್ಮ ದಿನೇಶ್ ಗುಂಡ್ರಾವ್ ಅವರು ಆರೋಗ್ಯ ಸಚಿವರಾಗಿದ್ದಾಗ ಯಾವುದ್ರ ಮೇಲೆ ನಿಷೇಧ ಇರಿದ್ರು ಅಂತ ನಿಮಗೆ ಗೊತ್ತಿದೆ. ಈಗ ರಸ್ತೆ ಬದಿಯಲ್ಲಿ ಕಬಾಬ್ ಮಾರ್ತಿರೋರು ಮತ್ತು ದಮ್ ಬಿರಿಯಾನಿ ಮತ್ತೊಂದು ಮಾರ್ತಿರೋರು, ಅವರು ಯಾವ್ಯಾವ ವಸ್ತುಗಳನ್ನು ಬಳಸಬಾರ್ದು. ಆಮೇಲೆ ಈ ಪಾನಿಪುರಿ ಮಾರ್ತಿರೋರು, ಅವರು ಮಾಡ್ತಿರೋ ಬೇರೆ ಬೇರೆ ಮಿಕ್ಸಿಂಗ್ಗಳನ್ನೆಲ್ಲ ತಡೆ ಹಿಡಿದು ಅದಕ್ಕೆ ಈಗಾಗಲೇ ತೋರಿಸ್ಕೊಟ್ಟಿದ್ರು ಅಂತ. ಬರೀ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಬರ್ತೀನಿ ನೋಡಿ. ಈಗ ದೊಡ್ಡ ಮಟ್ಟದಲ್ಲಿ ಇದು ಏನು ರೈಡ್ ಆಗಿದೆ ಅಂತ ಹೇಳಿ ತಾವು ಈಗ ಹೇಳಿದ್ರಿ. ಇದು ಒಳ್ಳೆ ಉದ್ದೇಶದಿಂದ ಆಗಿದೆಯೋ ಅಥವಾ ಬೇರೆ ಉದ್ದೇಶದಿಂದ ಆಗಿದೆಯೋ ಅಂತ ಕೇಳಿದ್ರಿ. ಕರ್ನಾಟಕ ಮತ್ತು ಭಾರತ ದೇಶ ಪ್ರಪಂಚದ ಎಲ್ಲ ಜಾಗಗಳಲ್ಲೂ ಕೂಡ ಆಹಾರ ಬಹಳ ಮುಖ್ಯ. ಮನುಷ್ಯ ದಿನಕ್ಕೆ 3 ಸಮಯ ಊಟ ತಿಂತಾನೆ, ಅದಕ್ಕೋಸ್ಕರ ದುಡಿಮೆ ಮಾಡ್ತಾನೆ, ಅದಕ್ಕೋಸ್ಕರ ತನ್ನ ಬದುಕನ್ನು ಸೀಮಿತಗೊಳಿಸ್ಕೊಳ್ಳದೆ ತನ್ನ ಸಂಸಾರವನ್ನು ಕಟ್ಟಿ ಬೆಳೆಸೋದಕ್ಕೆ ಬೆಂಗಳೂರಿನಂಥ ಪರಿಸರದಲ್ಲಿ ದೊಡ್ಡ ನಗರದ ಪ್ರದೇಶಗಳಲ್ಲಿ ಇದೊಂದು ಹೋಟೆಲ್ ಉದ್ಯಮ ದೊಡ್ಡ ಉದ್ಯಮ. ಬರೀ ಪಂಚತಾರಾ ಹೋಟೆಲ್ಗಳು ಅಷ್ಟೇ ಅಲ್ಲದೆ ಗೂಡಂಗಡಿಗಳು, ಸಣ್ಣ ಹೋಟ್ಲುಗಳು, ಕಬಾಬ್ ಮಾರೋರು, ಇಡ್ಲಿ ಸಾಂಬಾರು ಆ ಥರದ್ದು ಮಾರೋರು, ದಮ್ ಬಿರಿಯಾನಿಗಳನ್ನೇ ಸಪ್ರೇಟಾಗಿ ನಾವು ಅಂಥದ್ದು ಇಂಥದ್ದು ಅಂತ ಹೇಳ್ಕೊಳ್ಳೋರು, ಆಮೇಲೆ ಸಾಮಾನ್ಯ ಹೋಟ್ಲುಗಳು, ಅದ್ರ ಜೊತೆಗೆ ಫುಡ್ ಸ್ಟ್ರೀಟ್ಗಳಲ್ಲಿ ಸಿಗೋವಂಥ ಆಹಾರ. ಈ ಗುಣಮಟ್ಟದ ಆಹಾರ ಎಲ್ಲಿ ಸಿಗುತ್ತೆ ಅಂತ ನಾಗರಿಕರು ಇವಾಗ ಪ್ರಶ್ನೆ ಮಾಡ್ಕೋಬೇಕಾಗಿ ಬಂದದಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ಯಾಕೆ ಅಂತಂದರೆ ಈ ದೊಡ್ಡ 5 ಸ್ಟಾರು 3 ಸ್ಟಾರು ಇಂಥ ಹೋಟೆಲ್ಗಳಲ್ಲೇ ಆಹಾರವನ್ನು ಈ ಗುಣಮಟ್ಟದ ಆಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ತರಕಾರಿ ಕೊಳ್ತೋಗಿದೆ, ಈರುಳ್ಳಿ ಕೊಳ್ತೋಗಿದೆ, ಎಣ್ಣೆ ಹಳೆ ಡೇಟ್ದು, ಟೊಮೊಟೊ ಇಲ್ಲ, ಅದ್ರ ಜೀವನೇ ಇಲ್ಲ, ಅದರಲ್ಲಿ ಆ ಥರ ಟೊಮೊಟೊ ಕೊಳ್ತೋಗಿದೆ. ಆಮೇಲೆ ಮಾಂಸ ಬಹಳ ಮುಖ್ಯ ಆಹಾರ. ಮಾಂಸ ಆಹಾರವನ್ನು ತುಂಬ ಜನ ಪ್ರೀತಿ ಮಾಡ್ತಾರೆ. ಸುಮಾರು 100ಕ್ಕೆ 80ರಷ್ಟು ಜನರು ಮಾಂಸಾಹಾರವನ್ನು ಸೇವನೆ ಮಾಡೋ ದೇಶ ನಮ್ಮದು. ಈ ದೇಶದಲ್ಲಿ ಅದರ ಆಹಾರವನ್ನೇ ಈ ಥರ ಕಲುಷಿತಗೊಳಿಸ್ಬಿಟ್ರೆ ತಮ್ಮ ವ್ಯಾಪಾರವನ್ನು ಮಾಡ್ಕೊಳ್ಳೋದಕ್ಕೆ, ಹಣ ಗಳಿಸೋದಕ್ಕೋಸ್ಕರ ದಂಧೆ ಅಂತ ಅನ್ನೋ ಥರದಲ್ಲಿ ಇದನ್ನು ನಡೆಸೋದಾದರೆ ಜನಸಾಮಾನ್ಯರು ಅಥವಾ ಹಣ ಇರೋರು, ಉಳ್ಳವರು ಮತ್ತು ಇಲ್ಲದವರು ಆಹಾರವನ್ನು ಮನೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ಸಿಗದೇ ಇರೋವಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡೋದು ಎಲ್ಲಿ? ಗುಣಮಟ್ಟದ ಆಹಾರ ಎಲ್ಲಿ ಸಿಗ್ತಿದೆ ಅನ್ನೋ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಅಶೋಕ ಹೋಟ್ಲದು ಒಂದು ಇತಿಹಾಸ ಹೇಳ್ಬಿಡ್ತೀನಿ. ಅದೀಗ ನಮ್ಮ ಸರ್ಕಾರಿ ಹೋಟೆಲ್ ಅಲ್ಲ, ಅದು ಮಾನ್ಯ ಅನಂತ್ ಕುಮಾರ್ ಅವರು ಕೇಂದ್ರದ ಸಚಿವರಾಗಿದ್ದಾಗ ಆ ಹೋಟೆಲ್ನ ಖಾಸಗಿಯವರಿಗೆ ಮಾರಾಟ ಮಾಡಿಬಿಟ್ರು. ಅಲ್ಲಿಂದ ಪ್ರಾರಂಭ ಆದದ್ದು BJPಯವರ ದೇಶದಲ್ಲಿರುವಂಥ ಸರ್ಕಾರಿ ಸೌಮ್ಯದ ಎಲ್ಲ ಜಾಗಗಳನ್ನು ಮಾರುವಂಥದ್ದು ಪ್ರಾರಂಭ ಆದದ್ದು ಅಲ್ಲಿಂದ. ಅಶೋಕ ಹೋಟ್ಲು ಕೂಡ ಅವರಲ್ಲೇ ಪ್ರಾರಂಭ. ಅದು ಪ್ರಾರಂಭ ಅಲ್ಲ. ನಾನು ಸುಮ್ಮನೆ ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ಅಲ್ಲ ಒಂದು ನಿಮಿಷ, ರಾಜಕೀಯ ಅಲ್ಲ. ಆ ಹೋಟೆಲ್ ಮೇಲೆ ಈಗ ನಮ್ಮ ಸರ್ಕಾರ, ಒಂದು ನಿಮಿಷ ಇರಿ ಮೇಡಮ್, ಈ ಯಾವುದೇ ಸರ್ಕಾರಗಳಿಗೆ ಇಡ್ತಾ ಇಲ್ಲ ಆ ಹೋಟೆಲ್ ಮೇಲೆ. ಯಾವುದೋ ಲಲಿತ್ ಅಶೋಕ ಅಂತ ಮಾಡ್ಕೊಂಡಿದ್ದಾರೆ. ಈಗ ಅಶೋಕ ಹೋಟೆಲ್ಲು ಸರ್ಕಾರಿ ಸ್ವಾಮ್ಯದ ಹೋಟೆಲ್ ಆಗಿತ್ತು. ಆಗ ಈ ಥರದ್ದು ಯಾವುದೇ ಸಮಸ್ಯೆಗಳಿದ್ದಿಲ್ಲ. ಈಗ ದಂಧೆ, ಆಹಾರ ಮಾರಾಟ ಮಾಡಿ ಹಣ ಗಳಿಸುವಂಥದ್ದು ದಂಧೆ. ನಾವು ಅಲ್ಲಿ ಮೇಲ್ಗಡೆ 5 ಸ್ಟಾರ್ ಹೋಟೆಲ್ಲು, 3 ಸ್ಟಾರ್ ಹೋಟೆಲ್ಲು, 2 ಸ್ಟಾರ್ ಹೋಟೆಲ್ಲು ಅಂತ ಹಾಕೊಳ್ಳೋರು ಈ ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅವರೇ ಸಣ್ಣ ಪುಟ್ಟದವರು ಏನು ಮಾಡ್ಬೋದು? ಹಣ ಗಳಿಸ್ಬೇಕು ಅಂತ ನಿಂತಿರೋರು. ಈ ಗ್ಯಾಸ್ ಬೆಲೆ ರೇಟ್ ಜಾಸ್ತಿ ಆಗಿದೆ, ಅದ್ರ ಹೊಡೆತ ಅವ್ರಿಗೆ ಬಿದ್ದಿದೆ. ಅವ್ರ ಆಹಾರ ಪದಾರ್ಥಗಳನ್ನ ಗ್ಯಾಸ್ ಬೆಲೆ ಏರಿಕೆ ಆಗಿ ಹೊಡೆತ ಬಿದ್ದಿದ್ಕೂ ಈ ಕಳಪೆ ಆಹಾರ ಅವಾಗ ಏನ್ ಮಾಡ್ತಾರೆ? ಆಗ ಲಾಭ ಗಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಕಳಪೆ ಆಹಾರವನ್ನ ಕೊಡ್ತಾರೆ. ಗುಣಮಟ್ಟದ ಆಹಾರ ಎಲ್ಲಿಂದ ಕೊಡಕ್ ಸಾಧ್ಯ ಆಗುತ್ತೆ? ಅವ್ರಿಗೆ ಖರ್ಚು, ಬೆಲೆ, ಎಣ್ಣೆ ಬೆಲೆ, 1 ನಿಮಿಷ, 80 ರೂಪಾಯಿ ಇತ್ತು 1 ಲೀಟರ್ ಎಣ್ಣೆ.
ಅಡಿಗೆ ಬಳಸೋ ಎಣ್ಣೆ ಇವತ್ತು 200 ರೂಪಾಯಿ ಆಗಿದೆ. ಅಲ್ಲಲ್ಲ 200 ರೂಪಾಯಿ ಎಣ್ಣೆ ಆಗಿದೆ. ಅವಾಗ ಗುಣಮಟ್ಟದ ಆಹಾರ ಕೊಡ್ತಾರಾ? ಸಂಬಂಧ ಇಲ್ಲದೆ ಇರೋದ ಸಂಬಂಧ ಇಲ್ಲದೆ ಇರೋದ ಗುಣಮಟ್ಟದ ಆಹಾರ ಕೊಡ್ತಾರ? ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯ್ತು ಅಂತಂದ್ರೆ ಕಮ್ಮಿ ಮಾಡ್ರಿ ನೀವು. ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರ. ಕೇಂದ್ರದ ಮೇಲೆ ಯಾಕೆ ಹೌದಲ್ವಾ? ಅವರೇ ಅಲ್ವಾ ಏರಿಸಿದ್ದು? ಪೆಟ್ರೋಲ್ ಬೆಲೆ, ಒಂದ್ ನಿಮಿಷ, ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಪೆಟ್ರೋಲ್ ಕುಡಿತಾರ ಸರ್? ಒಂದ್ ನಿಮಿಷ, ಪೆಟ್ರೋಲ್ ಬೆಲೆ 110 ರೂಪಾಯಿ 93 ಪೈಸೆ ಅಂತ ಮಾಡವ್ರೆ. ಯಾಕೆ ಸ್ವಾಮಿ 93 ಪೈಸೆ? ಏನಕ್ಕೆ ಅದು? ಏನ್ ಲೆಕ್ಕ ಅದು ನಿಮ್ದು? ಕಳ್ಳಕ್ಕ, ರಾಮನ್ ಲೆಕ್ಕ. ದೇವಸ್ಥಾನದಲ್ಲಿ ಲೂಟಿ ಹೊಡಿತಾ ಇದಾರಲ್ಲ, ರಾಮನ ದೇವಸ್ಥಾನದಲ್ಲಿ ಲೂಟಿ ಹೊಡಿತಾ ಇದಾರಲ್ಲ. ಆಮೇಲೆ 98 ರೂಪಾಯಿ 80 ಪೈಸಾ ಡೀಸೆಲ್ ಬೆಲೆ. ವಿಷಯಾಂತರ ಆಗೋದ್ ಬೇಡ. ಇದ್ರ ಬೆಲೆ ಜಾಸ್ತಿ ಆಗಿದ ತಕ್ಷಣ ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗೋದಿಲ್ವಾ ಸರ್? ಈಗ ಪದಾರ್ಥಗಳ ಬೆಲೆ ಜಾಸ್ತಿ ಆಗೋದಿಲ್ಲ? ಅಷ್ಟೆಲ್ಲ ಹೇಳ್ತಿದ್ರಲ್ಲ, ಕಚೇರಿ ಮುಂಭಾಗದಲ್ಲೇನೆ ಹೋಗೋಣ, ಅಲ್ಲಿ ಮಾರ್ತಾ ಇರ್ತಾರೆ ಬಿಡಿ, ನಾನ್ ವೆಜ್ ಮಾರ್ತಾ ಇರ್ತಾರೆ. ಅದನ್ನ ತಿಂದು ಮನುಷ್ಯನ ಕತೆ ಇದ್ಯಾವುದು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ಬರಲ್ವಾ? ಇದ್ಯಾವುದು ಗಮನಕ್ಕೆ ಬರಲ್ವಾ ಆರೋಗ್ಯ ಇಲಾಖೆಗೆ? ಜಿಬಿಎ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ? ಆಯ್ತು. ಆಮೇಲೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನ್ ಮಾಡ್ತಾ ಇದೆ? ಯಾರು ಇವರೆಲ್ಲ? ಏನ್ ಕೈ ಕಟ್ಕೊಂಡು ಕೂತಿದ್ದೀರಿ? ಇವರಿಂದ ದಿನ ಮಾಮೂಲಿ ತಗೋತಿದ್ದೀರಿ ಸರ್ಕಾರಗಳಿಗೆ ಕೆಟ್ಟ ಹೆಸರು ತರೋದಕ್ಕೆ. ತಪ್ಪಲ್ವಾ ಇದು? ಕ್ರಮ ತೆಗೆದುಕೊಳ್ಬೇಕು. ಈಗ ಅಡಿ ಇಟ್ಟಿದ್ದಾರೆ. ಆಮೇಲೆ ಇವತ್ತು ಇನ್ನೊಂದು ಹೊಸ ಸುದ್ದಿ, ಮೂರು ದೊಡ್ಡ ಕಾರ್ಖಾನೆಗಳು ಹುಮನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ನದಿಗೆ ಕೈಗಾರಿಕೆಯಿಂದ ಬರ್ತಿರೋ ನೀರನ್ನ ಬಿಡ್ತಿದ್ದಾರೆ ಅಂತೇಳಿ 3 ಕೈಗಾರಿಕೆನ ಬ್ಯಾನ್ ಮಾಡಿದ್ದಾರೆ. ಯಾರು? ಕೈಗಾರಿಕಾ ಸಚಿವರಾದಂತ ಖಂಡ್ರೆ ಅವರು. ಆಯ್ತಾ? ಅದು ಯಾವ್ಯಾವುದು ಅಂತಂದ್ರೆ ಹೇಳ್ತೀನಿ. ಹೀಗೆ ಕರ್ನಾಟಕದಲ್ಲೆಲ್ಲ ಇನ್ನು ಪ್ರಾರಂಭ ಕಾರ್ಖಾನೆಗಳ ಕಲುಷಿತ ನೀರನ್ನ ನದಿಗೆ, ಕೆರೆಗೆ ಹರಿಬಿಡೋದು ಯಾವ ಸರ್ಕಾರ ಸಾಧ್ಯ ಆಗಿಲ್ಲ. ಅದಕ್ಕೆ ಕರ್ನಾಟಕ ಸರ್ಕಾರ ಇನ್ಮೇಲಿಂದ ಈ ತರದ ಕಳ್ಳಾಟಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರಾರಂಭ ಮಾಡಿದ್ದೇವೆ, ಮುಂದುವರಿಸ್ತೇವೆ. ಈ ಹಿಂದೆ ಕೂಡ ಕಡಿವಾಣ ಹಾಕಿ ಎಲ್ಲ ಪ್ರತಿಯೊಂದು ಕಾರ್ಖಾನೆ ಕಡಿವಾಣ ಹಾಕಿ ಮಾಡ್ತಾರೆ. ನೀರ ಕಲುಷಿತ ಆಗುತ್ತೆ ಸ್ವಾಮಿ, ಮಾಡೇ ಮಾಡ್ತಾರೆ. ಅದಕ್ಕೆ ನಮ್ಮ ಪ್ರಥಮ ಹೆಜ್ಜೆ ಅಂತ ನೀವ್ ಅನ್ಕೊಂಡ್ರೆ ಸರ್ಕಾರ ಬಂದು 3 ವರ್ಷ ಆದ್ಮೇಲೆ ಈಗ ಪ್ರಥಮ ಹೆಜ್ಜೆನ ಅಲ್ಲ. ನಾನೇನ್ ಹೇಳೋದು ಬಿಜೆಪಿ ಸರ್ಕಾರದ ಹೇಳ್ಬಿಡ್ತೀರಾ ಅಂತ ನಾನು ಹೇಳಿದ್ದು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಲ್ಲಾ ಸಂದರ್ಭದಲ್ಲೂ ಆಗ್ತಾ ಇದೆ. ಸಂದರ್ಭದಲ್ಲೂ ಕೂಡ ಇದು ನಡೀತಿದೆ. ನಾವು ಒಂದು ಕಾಳಜಿ ಇಟ್ಕೊಳ್ಳೋಣ. ಯಾವುದೇ ಸರ್ಕಾರ ಬಂದರೂ ಇದು ಕೆಸರಿನ ಚಾಟ ಬೇಡ. ಆಗಿದ್ರೆ ತಪ್ಪು ಆಗಿದೆ, ಆಗಿಲ್ಲ ಅಂದರೆ ಆಗಿಲ್ಲ. ಇನ್ನು ಮುಂದೆ ಇಷ್ಟು ದಿನ ಆಗೋಗಿದೆ ಅಂತ ಅಂದ್ಕೊಂಡು ಇನ್ನು ಮುಂದೆ ಕೂಡ GBA ಅಧಿಕಾರಿಗಳು, ಕರ್ನಾಟಕ ವಾಣಿಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಈ ಥರ ಕಲುಷಿತ ಆಹಾರಗಳನ್ನು ಸಪ್ಲೈ ಮಾಡೋದ್ರ ಮೇಲೆ DHO ಅವ್ರು ಏನು ಮಾಡ್ತಿರ್ತಾರೆ, ಆಫೀಸರ್ ಏನು ಮಾಡ್ತಿರ್ತಾರೆ, ಕಾಂತಿ ಶೆಟ್ಟಿ ಅವರೇ ಈ ಕೆಲಸ ಮಾಡಬೇಕು.